ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಪ್ರಭಾವಿ ಮಿನಿಸ್ಟರ್ ಕೈ ಸರ್ಕಾರಕ್ಕೆ ಕೊಡ್ತಾರಾ ಬಿಗ್ ಶಾಕ್? ಸದ್ಯ ಈಗ ಟಿಕೆಟ್ ಹಂಚಿಕೆ ಬಿಕ್ಕಟ್ಟು, ರಾಜೀನಾಮೆ ಪ್ರಹಸನ ಎಲ್ಲ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಪ್ರಭಾವಿ ಮಂತ್ರಿ ರಾಜೀನಾಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹಾಗಾದ್ರೆ ಇದ್ರ ಹಿಂದಿನ ಅಸಲಿ ಕಾರಣ? ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡದೊಂದು ಸಂಕಷ್ಟವೇ ಬಂದೊದಗಿದೆಯಾ? ಯಾರ ಕೈ ಇದ್ರ ಹಿಂದಿರೋದು? ಮಾಹಿತಿ ನಿಮ್ಗೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಉಳಿದಿರುವ ಕೆಲವು ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ಬಿಕ್ಕಟ್ಟು, ಅದರಲ್ಲೂ ವಿಶೇಷವಾಗಿ ಕೋಲಾರದ ಟಿಕೆಟ್ಗೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ತಮ್ಮ ಅಳಿಯನಿಗಾಗಿ ಪಟ್ಟು ಹಿಡಿದಿರೋದು, ಅವ್ರ ಹೆಸರೇ ಫೈನಲ್ ಅನ್ನೋ ಸುದ್ದಿ ಹೈಕಮಾಂಡಿಂದ ಬರ್ತಿದ್ದ ಹಾಗೆ ಯಾವ ಥರ ಬ್ಲಾಸ್ಟ್ ಆಯಿತು ನೋಡಿದ್ವಿ. 4-5 ಜನ ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದು, MLCಗಳು ಸಿಡಿದೆದ್ದಿದ್ದು, ಸಭಾಪತಿಗಳನ್ನು ಭೇಟಿ ಮಾಡಿದ್ದು, ಅಲ್ಲಿ ಸ್ಪೀಕರ್ ನಿವಾಸಕ್ಕೆ ಅಂತ ಮಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿ ಹೊರಟು ನಿಂತಿರೋದು, ಅವ್ರನ್ನ ಸಮಾಧಾನ ಮಾಡಿ ಹೇಗೋ ಭಾರತಿ ಸುರೇಶ್ ಇನ್ನಿತರವರೆಲ್ಲ ಸೇರಿಕೊಂಡು ಸದ್ಯ ಡ್ಯಾಮೇಜ್ ಕಂಟ್ರೋಲ್ ಮೇಲ್ನೋಟಕ್ಕೆ ಮಾಡಿರುವಂಥ ಬೆಳವಣಿಗೆ ನೀವು ನೋಡಿದ್ದೀರಿ. ಒಂದೊಂದು ಮಾತಲ್ಲ ಬಂದಿರೋದು ಮುನಿಯಪ್ಪನವ್ರ ವಿರುದ್ಧ. ಎಂಥೆಂಥ ವಾಗ್ಬಾಣಗಳು ಏಕವಚನದಲ್ಲಿ. ನಂಜೇಗೌಡರು ಹೇಳ್ತಾರೆ, ಒಂದೊಂದು ಊರಲ್ಲೂ 3 ಟೀಮ್ ಮಾಡಿಟ್ಟಿದ್ದಾರೆ ಮುನಿಯಪ್ಪನವರು ಅಂತ. ಈ ಕಡೆ ಕೊತ್ತೂರು ಮಂಜುನಾಥ್ ಹೇಳ್ತಾರೆ, ಕೋಲಾರದಲ್ಲಿ ಕಾಂಗ್ರೆಸ್ನ ನಾಯಕರ ಸೋಲಿಗೆ ಕಾರಣವೇ ಮುನಿಯಪ್ಪನವರು ಅಂತ. ಕೆಲವರು ನಾವು ಕಷ್ಟಪಟ್ಟು ಅವರ ತಂತ್ರಗಾರಿಕೆಗಳಿಗೆ ಬಲಿಯಾಗದೆ ಗೆದ್ದು ಬಂದಿದ್ದೀವಿ ದೇವರ ಆಶೀರ್ವಾದದಿಂದ, ಬಿಟ್ಟರೆ ಸೋತಿರೋರ್ದೆಲ್ಲ ಅವ್ರ ಕೃಪಾ ಕಟಾಕ್ಷದಿಂದಾನೇ ಆಗಿರೋದು ಅಂತ ಮುಗಿಬಿದ್ದಿದ್ದಾರೆ. ಅದರರ್ಥ ರಮೇಶ್ ಕುಮಾರ್ ಸೋಲಿಗೂ ನೇರ ಹೊಣೆ ಮುನಿಯಪ್ಪನವರೇ ಹೊರಬೇಕಾಗತ್ತೆ. ಬಹಳಷ್ಟು ಜನರನ್ನ ಒಳ ಇಟ್ಟುಕೊಟ್ಟು ಸೋಲಿಸಿದ್ದಾರೆ. ಮುನಿಯಪ್ಪನವರು ಕೋಲಾರ ಕಾಂಗ್ರೆಸ್ಗೆ ಮಾಡಿರೋ ಡ್ಯಾಮೇಜ್ ಅಷ್ಟಿಷ್ಟಲ್ಲ ಅಂತ ಮುಗಿಬೀಳ್ತಾ ಇರೋದು. ಇನ್ನು ನೋಡ್ತಾ ಇದ್ದೀವಿ ನಾವು ಬೇರೆ ಬೇರೆ ನಾಯಕರುಗಳು ಮುನಿಯಪ್ಪನವರ ಹಳೆ ಸೀಕ್ರೆಟ್ಸನ್ನು, ಅಂದರೆ ಹೆಂಗಿದ್ರು ಏನಾದರೂ ಅವರು ಇವತ್ತೇನು ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ತೆಗೆದು ಮುನಿಯಪ್ಪ ಫ್ಯಾಮಿಲಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಲೇಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. MC ಸುಧಾಕರ್, ಸಚಿವ MC ಸುಧಾಕರ್ ಯಾರ ಟೀಮಲ್ಲಿರೋರು ಇವರು? ರಮೇಶ್ ಕುಮಾರ್ ಟೀಮ್ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು. ಮಾಲೂರು ಶಾಸಕ ನಂಜೇಗೌಡರು, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಪರಿಷತ್ ಸದಸ್ಯ ನಜೀರ್ ಅಹಮದ್ ಇವರೆಲ್ಲ ಸಿಡಿದೆದ್ದು ಈಗ ರಾಜೀನಾಮೆ ಎಚ್ಚರಿಕೆ ಕೊಟ್ಟ ಸುದ್ದಿಯನ್ನು ನೀವು ನೋಡಿದ್ರಿ. ಕೊನೆಗೆ ಸಮಾಧಾನ ಮಾಡೋ ತನಕ ಆಗಿದೆ. ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಖರ್ಗೆ ಅವರು ಟಿಕೆಟ್ ಅನೌನ್ಸ್ ಮಾಡೋದನ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಮುನಿಯಪ್ಪನವರ ಅಳಿಯನ್ಗೆ ಟಿಕೆಟ್ ಅಂತ ಬಹುತೇಕ ಕನ್ಫರ್ಮ್ ಆಗಿದ್ದು ಈಗ ಹೋಲ್ಡ್ ಆಗಿದೆ. ಯಾಕಂದ್ರೆ ಟಿಕೆಟ್ ಕೊಟ್ಟರೆ ಮಾತ್ರ ನೀವು ಏನಾದರೂ ಹೇಳಿ ನಾವು ಸಂಧಾನಕ್ಕೆ ಬಗ್ಗಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಪೆಟ್ಟು ತಿಂದಿದ್ದೀವಿ ನಾವು ಕೋಲಾರ ಕಾಂಗ್ರೆಸ್ ನಾಯಕರು. ಫಲಾನುಭವಿಗಳಿಗೆ ಗೊತ್ತು ಏನೇನು ಕಷ್ಟ ಆಗಿದೆ ಅನ್ನೋದು. ಸೊ ಯಾವುದೇ ಆಮಿಷಕ್ಕೆ ನಾವು ಬಲಿಯಾಗಲ್ಲ. ಈ ಸಲ ಅವ್ರಿಗೆ ಪಾಠ ಕಲಿಸೋದು ಫಿಕ್ಸು. ಬಲಗೈ ನಾಯಕರಿಗೆ ಯಾರಿಗಾದ್ರೂ ಕೊಡಿ, ಮುನಿಯಪ್ಪನವ್ರ ಫ್ಯಾಮಿಲಿ ಬಿಟ್ಟು ಇನ್ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ, ನಾವು ಬೆವರು ಸುರಿಸಿ ಏನಾದರೂ ಮಾಡಿ ಗೆಲ್ಲಿಸ್ತೀವಿ. ಅವ್ರ ಫ್ಯಾಮಿಲಿಗೆ ಕೊಟ್ಟರೋ ನಾವು ಆ ಕಡೆ ತಿರುಗಿ ನೋಡಲ್ಲ, ರಾಜೀನಾಮೆ ಬಿಸಾಕ್ ಹೋಗ್ತಿರ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಹೋಲ್ಡ್ ಆಗಿದೆ. ಹೋಲ್ಡ್ ಆಗ್ತಾ ಇದ್ದ ಹಾಗೆ ಮುನಿಯಪ್ಪನವರು, ಕಾಂಗ್ರೆಸ್ನ ಹಿರಿಯ ಪ್ರಭಾವಿ ಮಂತ್ರಿ ಆಗಿರುವ ಮುನಿಯಪ್ಪನವರು ಖರ್ಗೆ ಅವರಿಗೆ ಕಾಲ್ ಮಾಡಿ ಅಂತಿಮ ಸಂದೇಶ ಕೊಟ್ಟಿದ್ದಾರೆ. ನನ್ನ ಅಳಿಯನಿಗೆ ಟಿಕೆಟ್ ಕೊಡದೆ ಹೋದ್ರೆ, ಕೋಲಾರದಲ್ಲಿ ನಾನು ಹೇಳ್ದಂಗೆ ಆಗದೆ ಹೋದ್ರೆ ನಾನು ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ನನಗೆ ಸಹವಾಸವೇ ಬೇಕಾಗಿಲ್ಲ ಕಾಂಗ್ರೆಸ್ದು ಅನ್ನೋ ಮಟ್ಟಿಗೆ ಅಂತಿಮ ಸಂದೇಶವನ್ನು ರವಾನಿಸಿದ್ದಾರೆ. ತನ್ನ ಪ್ರತಿಷ್ಠೆ ಇಷ್ಟೆಲ್ಲ ಇವರು ಮಾಡ್ತಿದ್ದಾರೆ, ಆದರೆ ನನ್ನ ಪ್ರತಿಷ್ಠೆ ಗೆದ್ದೇ ಗೆಲ್ಲುತ್ತೇನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಎಡಗೈ ಅವ್ರಿಗೆ ಕೊಡೋದು ಇಲ್ಲಿ ನಡ್ಕೊಂಡು ಬಂದಿರೋದು, ಈಗ ಹೇಗೆ ಏಕಾಏಕಿ ಚೇಂಜ್ ಮಾಡ್ತಾರೆ ಅನ್ನೋ ರೀತಿ ಪಟ್ಟು ಹಿಡಿದಿದ್ದಾರೆ ಅವರು. ಸೊ ಮುನಿಯಪ್ಪನವರು ತನ್ನ ವಿರುದ್ಧ ಯಾವ ನಿರ್ಧಾರ ಆದರೂ ಕೂಡ ಪಕ್ಷಕ್ಕೆ ಬಹುದೊಡ್ಡ ಆಘಾತ ಕೊಡೋದು ಫಿಕ್ಸು. ಮುನಿಯಪ್ಪನವ್ರಿಗೆ ಅಂದರೆ ಅವ್ರ ಕಡೆಯವ್ರಿಗೆ ಕೊಟ್ಟರೆ ಅಲ್ಲಿ ಸುಧಾಕರ್ ಸೇರಿದಂತೆ ಇತರ ನಾಯಕರು ಹೊರಗಡೆಯಿಂದ ಕೊನೆಗೆ ಹೇಗೋ ಬಾಯಿ ಮುಚ್ಚಿ ಕೂರಿಸಿದ್ರು ಒಳ ಏಟು ಕೊಡೋದಂತೂ ಪಕ್ಕ. ಸೊ ಕೋಲಾರದ ಫಲಿತಾಂಶ ಎಲೆಕ್ಷನ್ಗೂ ಮೊದಲೇ ಫೈನಲ್ ಆಯ್ತಾ ಅನ್ನೋ ಥರ ಆಗಿದೆ ಪರಿಸ್ಥಿತಿ. ಕುತೂಹಲ ಇರೋದು ಈಗ ಮುನಿಯಪ್ಪನವ್ರು ಏನು ಹೇಳ್ತಿದ್ದಾರೆ, ಯಾರಿದ್ದಾರೆ ಇದ್ರ ಹಿಂದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು, ಹೇಳೋಕೆ ಹೋಗಲ್ಲ ಅಂತ. ಅಸಲಿಗೆ ಯಾರಿದ್ದಾರೆ? ಇದನ್ನೆಲ್ಲ ಮಾಡ್ತಿರೋದು ಯಾರು? ರಮೇಶ್ ಕುಮಾರ್ ಅವರೇ ಸಂಪೂರ್ಣವಾಗಿ ಮುನಿಯಪ್ಪನವ್ರಿಗೆ ಸೆಡ್ ಹೊಡೆಯೋದಕ್ಕೆ ಸಂಘಟಿಸಿರುವಂತಹ ಬೆಳವಣಿಗೆ ಅದು, ಅಥವಾ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರೇ ಎಲ್ಲರೂ ಸಿಡ್ದೆದ್ದಿರೋದ್ರಿಂದ ಇದ್ರ ಹಿಂದೆ ಬೇರೆಯದ್ದೇನಾದರೂ ಲೆಕ್ಕಾಚಾರಗಳಿವೆಯಾ? ಒಟ್ಟಿನಲ್ಲಿ ಮುನಿಯಪ್ಪನವರು
ಯಾವ ಕಾರಣಕ್ಕೂ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಬಿಡಲ್ಲ ಅಂತ ಈಗ ಎಲ್ಲರೂ ಒಗ್ಗೂಡಿರೋದು ಏಕವಚನದಲ್ಲಿ ವಾಗ್ದಾಳಿ ಆಗ್ತಿದೆ ಮುನಿಯಪ್ಪನವರ ವಿರುದ್ಧ. ಸೊ ಹೈಕಮಾಂಡ್ ಈಗ ಯಾವ ನಿರ್ಧಾರ ತಗೊಂಡ್ರು, ಯಾವ ಕಡೆಗೆ ಹೆಜ್ಜೆ ಇಟ್ಟರೂ ಕೂಡ ಕೋಲಾರದಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಕಮಲದಳ ಪಡೆ ಖುಷಿ ಪಡುವಂತಾಗಿದೆ ಈ ಬೆಳವಣಿಗೆಯಿಂದ. ಯಾವುದೇ ನಿರ್ಧಾರ ಮಾಡಿದ್ರೂ ಒಂದಿಷ್ಟು ತಲೆಗಳು ಉರುಳುವ ಸೂಚನೆ ಸಿಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.